ಎಫೆಸದವರ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಬರುತ್ತೆ. ಎಫೆಸಿಯನ್ಸ್ ಚಾಪ್ಟರ್ 4 ವರ್ಸ್ 1 ದೇವರು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಐ therefore the prisoner of the Lord beseech you that a work worthy of the vacation they wherewith they are called. ಎಫೆಸ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರು ಆತನು ದಿನ ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸರಿಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುವುದನ್ನು ಕೆಲವರಿಂದ ಇರಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಹಾಲೆಲೂಯಾ. ಹಾಗಾದ್ರೆ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಹಾಲೆಲೂಯಾ. ಹಾಗಾದ್ರೆ ನಮ್ಮನ್ನ ಕರೆದಿರೋರು ಯಾರು? ಆಮೇಲೆ ನಮ್ಮನ್ನು ಕರೆದಿದ್ದು ದೇವರು. ಹಾಲೆಲೂಯಾ. ದೇವರು ನಮ್ಮನ್ನು ಕರೆದಿರೋದಕ್ಕೆ ಕಾರಣ ಏನಂದ್ರೆ ನಾವು ಈಗ ಯೋಗ್ಯರಾಗಿ ನಡ್ಕೊಳ್ಬೇಕು. ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ನಾವು ಹೆಂಗ್ ನಡೆದಿದ್ದೆ ಅಂದ್ರೆ ಎಲ್ಲ ಯೋಗ್ಯರಾಗಿ ನಡ್ಬಿಟ್ಟಿದ್ವಿ. ಆದ್ರಿಂದ ದೇವರು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಮಾತಾಡೋಲ್ಲ. ಈಗ ರಕ್ಷಣೆ ಹೊಂದಿದ ಮೇಲೆ ದೇವರು ಹೇಳ್ತಾನೆ, ಈಗ ನೀವು ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ನಾನು ನಿಮ್ಮನ್ನ ಬೇಡ್ಕೊಳ್ತಾ ಇದ್ದೇನೆ ಎಂಬುದಾಗಿ. ಈ ಯಾರು ಬೇಡ್ಕೊಳ್ತಾ ಇದ್ದಾರೆ? ಈ ಮಾತನ್ನ ಯಾರು ಹೇಳ್ತಾ ಇದ್ದಾರೆ ಅಂದ್ರೆ ಎಫೆಸ ಸಭೆಗೆ ಭಕ್ತನಾದ ಪೌಲನು ಈ ಮಾತನ್ನ ಹೇಳ್ತಾ ಇದ್ದಾನೆ. ಇವನು ಎಲ್ಲಿದ್ದೆ ಹೇಳ್ತಾನೆ, ಆರಾಮಾಗಿ ಅರಮನೆ ಇದ್ದು ಆರಾಮಾಗಿ ಚರ್ಚೆಲಿದ್ರೆ ಹೇಳ್ತಾ ಇದ್ದಾನೆ ಅನ್ಕೊಂಡಿರ್ತೀವಿ ನಾವು. ಆದ್ರೆ ಇವನೇ ಎಲ್ಲಿರ್ತಾನೆ ಅಂದ್ರೆ ಜೈಲಲ್ಲಿ ಇರ್ತಾನೆ. ಹಾಗಾಗಿ ಈ ವಾಕ್ಯ ಹೇಳ್ತಾನೋ ವಾಕ್ಯ ಬರೆದವನೇ ಬರೆಯೋದೇ ಇದಿಲ್ಲ ಅಂದ್ರೆ ಜೈಲಲ್ಲಿ ಕೂತ್ಕೊಂಡು ಬರೀತಾ ಇದ್ದಾನೆ ಈ ಮಾತನ್ನು. ಹಾಲೆಲೂಯಾ. ಹಾಗಾದ್ರೆ ಇವನು ಏನು ಜೈಲು ಇವ್ಗೆಲ್ಲ ಬಡ್ದು ಎಲ್ಲಿ ಹೇಳ್ಬಿಟ್ಟಾರ ಪೌಲನ ಯಾವ್ದು ವಿಷಯದಲ್ಲಿ ಅಂದ್ರೆ ದೇವ್ರ ವಾಕ್ಯದ ವಿಷಯದಲ್ಲಿ ಇವನು ಸ್ವಾರ್ಥ ಎಲ್ಲ ಸಾಧಿಸಿದ ಆ ವಿಷಯದಿಂದ ಇವನನ್ನ ಜೈಲಿಗೆ ಹಾಕಿರ್ತಾರೆ ರೋಮ್ ಸಾಮ್ರಾಜ್ಯದ ಸೈನಿಕರು. ಆದ ಕಾರಣ ಇವನು ಜೈಲಲ್ಲಿದ್ದು ಎಫೆಸ ಸಭೆಗೆ ಇವನು ಪತ್ರವನ್ನು ಹೊರಕಳಿಸ್ತಾ ಇದ್ದಾನೆ. ನಿಮ್ಮನ್ನು ಕರೆದಂತ ದೇವರು, ಆ ದೇವರು ಯಾವುದಕ್ಕೋಸ್ಕರ ನಿಮ್ಮನ್ನು ಕರೆದಿದ್ದಾನೆ ಅದಕ್ಕೋಸ್ಕರ ನೀವು ಯೋಗ್ಯರಾಗಿ ನಡೆದುಕೊಳ್ಳಿ. ನಡ್ಕೊಳ್ಳೋದೇ ಹೋದ್ರೆ ಏನಾಗುತ್ತೆ, ನಮ್ಮನ್ನು ತೆಗೆದು ದೇವರು ಬೇರೆಯವ್ರನ್ನ ಇಟ್ಕೊಳ್ತಾನೆ. ಅದೇ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ದೇವರು ನಾವಿಲ್ಲ ಅಂದ್ರೆ ನಮ್ಮಂತ ಕೋಟಿ ಜನನ ಸೃಷ್ಟಿ ಮಾಡೋ ಶಕ್ತಿ ದೇವರಿಗೆ. ಹಾಲೆಲೂಯಾ. ಆದ್ರಿಂದಾಲೇ ದೇವರು ಒಬ್ಬ ಆದಾಮನಿಂದ ಈಗ ಭೂಮಿ ಜನಸಂಖ್ಯೆ ಎಷ್ಟಾಗಿದೆ ಅಂದ್ರೆ 800 ಕೋಟಿ. ಒಬ್ಬ ಮನುಷ್ಯನಿಂದ ದೇವರು 800 ಕೋಟಿ ಜನ ಸೃಷ್ಟಿ ಮಾಡಿರುವಾಗ ನಾವಿಲ್ಲ ಅಂದ್ರೂ ನಮ್ಮಂತ ಕೋಟಿ ಜನ ಸೃಷ್ಟಿ ಮಾಡೋ ಶಕ್ತಿ ದೇವರಿಗೆ. ಹಾಲೆಲೂಯಾ. ಆದ್ರಿಂದ ನಾವು ಹೇಗೆ ನಡಿಬೇಕಂತ ದೇವರು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಿಮ್ಮ ಕರೆದಂತ ದೇವರು ಯಾವುದಕ್ಕೋಸ್ಕರ ನಿಮ್ಮ ಕರೆದಿದ್ದಾನೆ ಅದಕ್ಕೋಸ್ಕರ ನೀವು ಯೋಗ್ಯರಾಗಿ ನಡೆದುಕೊಳ್ಳಿ. ಲೋಕದ ಜನರ ಸಂಗಡ ನಡೆಯದೆ ಲೋಕದವರು ಮಾಡುತ್ತಿರುವ ಪದ್ಧತಿಗಳ ಪ್ರಕಾರವಾಗಿ ನಡೆಯದೆ ಜೀವಿಸದೆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಅದಕ್ಕೆ ವಿಧೇಯರಾಗಿ ನಡೆದುಕೊಳ್ಳಿ. ಇಲ್ಲದಿದ್ರೆ ನಿಮಗೆ ನ್ಯಾಯ ತೀರ್ಪಿದೆ ಒಂದು ದಿನ. ರಕ್ಷಣೆ ಹೊಂದಿರೋರೆಲ್ಲರಿಗೂ ಕೂಡ ನಾವು ದೇವರ ಸಿಂಹಾಸನದ ಮುಂದೆ ಒಂದು ದಿನ ಹೇಳ್ತೇವೆ. ಅಲ್ಲಿ ನಮ್ಮ ಅಪ್ಪ ಅಮ್ಮನ ಬಂದು ಕಾಪಾಡಲ್ಲ, ನಮ್ಮ ತಾತ ಅಜ್ಜಿ ಕಾಪಾಡಲ್ಲ, ನಮ್ಮ ರಿಲೇಷನ್ ಕಾಪಾಡಲ್ಲ, ಯಾರು ಕೂಡ ನಮ್ಮನ್ನ ಕಾಪಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನ್ಯಾಯ ತೀರ್ಪಿನ ದಿನ ನಾವು ಒಬ್ಬಂಟಿಗರಾಗಿ ದೇವರ ಮುಂದೆ ನಿಲ್ಬೇಕು. ನಾವು ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದಂತ ಸಮಯ ಆ ದಿನವಾಗಿರುತ್ತೆ. ಹಾಲೆಲೂಯಾ. ಆದ ಕಾರಣ ದೇವರು ನಮ್ಮನ್ನ ಕರೆದಿರೋದು ಒಂದೊಂದು ಕಾರಣ, ಒಂದೊಂದು ಉದ್ದೇಶದಿಂದ ದೇವರು ನಮ್ಮನ್ನ ಕರೆದಿದ್ದಾನೆ. ಹಾಲೆಲೂಯಾ. ಅದರಿಂದ ಎಲ್ಲರೂ ನಮ್ಮ ಮೇಲೆ ದೇವರ ಒಂದು ಉದ್ದೇಶ ಇದೆ ಅಂತ. ಆಮೇಲೆ ಹಾಲೆಲೂಯಾ. ನನ್ನ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೂ ದೇವರಿಗೆ ಒಂದು ಉದ್ದೇಶ ಇದೆ. ನಾವು ಕಡೆಗೆ ಸುಮ್ಮನೆ ನಾವು ಬದಿದ್ದೀವಿ, ಸುಮ್ಮನೆ ನಾವು ಹೊರಡ್ತೀವಿ ಅಂತ. ಆದರೆ ದೇವರು ಸುಮ್ಮನೆ ಯಾರನ್ನು ಕೂಡ ಸೃಷ್ಟಿ ಮಾಡೋದೇ ಇಲ್ಲ. ಭೂಮಿ ಮೇಲೆ ಯಾರನ್ನ ಸೃಷ್ಟಿ ಮಾಡಿದ್ದಾನಂದ್ರೆ ಒಂದು ಉದ್ದೇಶ ಇರುತ್ತೆ. ಹಾಲೆಲೂಯಾ. ಯಾಕಂದ್ರೆ ಮನುಷ್ಯನ ಸೃಷ್ಟಿ ಮಾಡೋದು ಒಂದು ಉದ್ದೇಶ ಏನಂದ್ರೆ 24 ಲಕ್ಷ ಜನಕ್ಕೆ ಇವ್ನು ಲೀಡರ್ ಆಗ್ಬೇಕು ಅನ್ನೋದೇ ದೇವರ ಉದ್ದೇಶ.